ಎಲ್ರಿಗೂ ನಮಸ್ಕಾರ. ಚಿಣ್ಣರ ಕಲಿಕೆಗೆ ಸ್ವಾಗತ. ಇವತ್ತು ನಾನು ಭಗವದ್ಗೀತೆಯ 3ನೇ ಅಧ್ಯಾಯದ 42ನೇ ಶ್ಲೋಕವನ್ನು ಹೇಳ್ಕೊಡ್ತೀನಿ. ನಿಮಗೆ ಹೇಳ್ತೀರಾ ಅಲ್ವಾ ಮಕ್ಕಳ? ಇಂದ್ರಿಯಾಣಿ ಪರಾಣ್ಯಾಹುಃ ಇಂದ್ರಿಯೇಭ್ಯಃ ಪರಂ ಮನಃ ಮನಸಸ್ತು ಪರಾ ಬುದ್ಧಿಃ ಯೋ ಬುದ್ಧೇಃ ಪರತಸ್ತು ಸಃ ಇಂದ್ರಿಯಾಣಿ ಪರಾಣ್ಯಾಹುಃ ಇಂದ್ರಿಯೇಭ್ಯಃ ಪರಂ ಮನಃ ಮನಸಸ್ತು ಪರಾ ಬುದ್ಧಿಃ ಯೋ ಬುದ್ಧೇಃ ಪರತಸ್ತು ಸಃ ಇಂದ್ರಿಯಾಣಿ ಪರಾಣ್ಯಾಹುಃ ಇಂದ್ರಿಯೇಭ್ಯಃ ಪರಂ ಮನಃ ಮನಸಸ್ತು ಪರಾ ಬುದ್ಧಿಃ ಯೋ ಬುದ್ಧೇಃ ಪರತಸ್ತು ಸಃ. ಏನು ಗೊತ್ತಾ, ಅರ್ಜುನ ಶ್ರೀಕೃಷ್ಣನನ್ನ ಕೇಳ್ತಾನೆ, ಮನುಷ್ಯ ಇಷ್ಟಪಡದೇ ಇದ್ರೂ ಕೂಡ ಯಾವುದರಿಂದಲಾದರೂ ಪ್ರೇರೇಪಿಸಲ್ಪಟ್ಟು ಪಾಪವನ್ನು ಆಚರಿಸ್ತಾನೆ. ಹಾಗಿದ್ಮೇಲೆ ನಾನು ಏನು ಅಂತ ಹಿಂಗೆ ಕ್ವಶನ್ ಮಾಡ್ಕೊಂಡು ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ರಜೋಗುಣ, ಈಗ 3 ಗುಣ ಇದೆ, ಸತ್ವಗುಣ, ರಜೋಗುಣ, ತಮೋಗುಣ. ರಜೋಗುಣದಿಂದ ಉತ್ಪತ್ತಿಯಾಗಿರ್ತಕ್ಕಂತಹ ಕಾಮವೇ ಕ್ರೋಧ. ಅಂದರೆ ನಮಗೆ ಬೇಕು, ಏನು ಬೇಕೋ ಎಸೆನ್ಷಿಯಲ್ಸ್ ಎಲ್ಲ ಅದಕ್ಕಿಂತ ಜಾಸ್ತಿ. ಈಗ ಖಾನ, ಕಪಡ, ಮಕಾನ್ ಅದು ಬೇಕಾಗಿರೋದು ಸರಿ. ಮನುಷ್ಯನಿಗಿರಬೇಕು, ತಿನ್ನಕ್ಕೆ ಬೇಕು, ಉಡಕ್ಕೆ ಬೇಕು, ಇರಕ್ಕೊಂದು ಜಾಗ ಬೇಕು. ಅದು ಹೀಗೇ ಆಗಬೇಕು, ಹೀಗೇ ಇರಬೇಕು, ಇಂಥ ರೆಸ್ಟೋರೆಂಟ್ಗಳಲ್ಲೇ ಊಟ ಮಾಡಬೇಕು, ಆಮೇಲೆ ಇಂಥ ಹೋಟೆಲ್ಗಳಲ್ಲೇ ತಿನ್ನಬೇಕು ಅನ್ನೋದು, ಆಮೇಲೆ ನನಗೆ ಇಂತಿಂಥ ಬಟ್ಟೆಗಳೇ ಹಾಕೋಬೇಕು, ಫ್ಯಾಷನಬಲ್ ಡಿಸೈನ್ ಆಗಿರೋ ಬಟ್ಟೆಗಳು ಹಾಕೋಬೇಕು ಅನ್ನೋದು, ಆಮೇಲೆ ನಂಗೆ ಬಂಗ್ಲೆ ಮನೆಯೇ ಈ ಥರದ್ದೆಲ್ಲ ಆಸೆಗಳು ರಜೋಗುಣವನ್ನು ಉಂಟು ಮಾಡ್ತಕ್ಕಂಥದ್ದು. ಅಂತಹ ಕಾಮಗಳಿದ್ದರೆ, ಅಂತಹ ಆಸೆಗಳಿದ್ದಾಗ, ಅದು ಸಿಗದೇ ಇದ್ದಾಗ ಕೋಪ ಬಂದ್ಬಿಡುತ್ತೆ. ಅದು ರಜೋಗುಣವುಳ್ಳ ಆಸೆ. ಆ ಕಾಮವೇ ಕ್ರೋಧ. ಇದೇನಾಗುತ್ತೆ ಗೊತ್ತಾ, ಈ ಸುಖಭೋಗಗಳೇನಾಗುತ್ತೆ, ಯಾವತ್ತೂ ನಮಗೆ ತೃಪ್ತಿ ಸಿಗೋದೇ ಇಲ್ಲ. ನಮಗೆ ಎಷ್ಟು ಏನು ಸಿಕ್ತೋ, ಈಗ ಬಟ್ಟೆ ಮಾನ ಮುಚ್ಚಕ್ಕೆ ಸಾಕು, ಬಟ್ಟೆ 1-2-4 ಬಟ್ಟೆ ಸಾಕು ಅಂತ ಇದ್ದು, ಸಿಗಕ್ಕೊಂದು ಸೂರು, ಎಲ್ಲಿ ಹೇಗೆ ಸಿಕ್ತೋ ಅದು ಅಷ್ಟೇ. ತಿನ್ನಕ್ಕೆ ಊಟ ಏನೋ ಒಂದು ಅನ್ನ ಸಾರೋ ಗಂಜಿನೋ ಏನು ಸಿಗುತ್ತೋ ಅವತ್ತಿಗೆ ಅಷ್ಟೆ. ಅಷ್ಟರಲ್ಲಿ ತೃಪ್ತಿ ಇದ್ದರೆ ಕೋಪನೂ ಬರೋದಿಲ್ಲ, ಏನೂ ಆಗೋದಿಲ್ಲ. ಬಟ್ ನಮಗೇನಾಗುತ್ತೆ, ತುಂಬ ಆಸೆಗಳು ಜಾಸ್ತಿ, ಹೀಗೇ ಇರಬೇಕು, ಈ ಥರದ್ದು ಮಾಡಬೇಕು, ಆ ರೀತಿಯ ಆಸೆಯಿಂದ ನಮಗೆ ಕೋಪ ಬರುತ್ತೆ. ಇಂತಹ ಸುಖಭೋಗಗಳಿಂದ ಯಾವತ್ತಿಗೂ ನಮಗೆ ತೃಪ್ತಿ ಸಿಗಲ್ಲ. ಇವನ್ನೆಲ್ಲ ನೀನು ವೈರ್ಯ ಅಂತ ತಿಳಿದುಕೊಳ್ಬೇಕು. ಇದನ್ನು ನಾವೇನು ಅಂದ್ಕೊಬೇಕು, ಇಂತಹ ರಜೋಗುಣಗಳ ಉಳ್ಳ ಆಸೆಯಿಂದ ಬರ್ತಕ್ಕಂಥ ಕೋಪ, ಇವೆಲ್ಲವನ್ನು ನಾವು ವೈರ್ಯ ಅಂತ ತಿಳಿದುಕೊಳ್ಬೇಕು. ಯಾವ ರೀತಿ ಹೊಗೆಯಿಂದ ಬೆಂಕಿ ಮತ್ತು ಕೊಳೆಯಿಂದ ಕನ್ನಡಿ, ಜರಾಯುವೆಂಬ ಪೊರೆಯಿಂದ ಗರ್ಭ ಮುಚ್ಚಲ್ಪಡುತ್ತದೆಯೋ, ಆ ರೀತಿ ಆ ಕಾಮದಿಂದ ಈ ಜ್ಞಾನ ಮುಚ್ಚಲ್ಪಟ್ಟಿದೆ. ಅರ್ಥ ಮಾಡ್ಕೊಳ್ಳಿ ಹೇಗೆ ಹೇಳಿದ್ದಾರೆ ಕೃಷ್ಣ ಅಂತಂದರೆ, ಈಗ ಅಗ್ನಿಯಲ್ಲಿ ಬೆಂಕಿ ಇರುತ್ತೆ, ಆರು ಹೋಗ್ಬಿಟ್ಟಿರುತ್ತೆ, ಉರಿತಿರಲ್ಲ. ಹಾಗೆ ಇದ್ದರೂ ಕೂಡ ಆ ಹೊಗೆಯಿಂದ ಆ ಬೆಂಕಿ ಕಾಣಿಸಲ್ಲ ನಮಗೆ. ಹಾಗೆ ಕನ್ನಡಿ ಕೊಳೆ ಆಗಿಬಿಟ್ಟಿದ್ರೆ ನಮ್ಮ ಪ್ರತಿಬಿಂಬ ಸರಿಯಾಗಿ ಕಾಣಿಸಲ್ಲ. ಹಾಗೆ ಗರ್ಭಕ್ಕೆ ಒಂದು ಏನು ಪ್ಲೆಸೆಂಟ ಮುಚ್ಕೊಂಡಿರೋ ಹಾಗೆ ಕಾಣಿಸಲ್ಲ. ಆ ಥರನೇ ಜ್ಞಾನ ಇದೆಯಲ್ಲ, ನಮ್ಮ ಜ್ಞಾನ, ಈ ಆಸೆಗಳು, ಈ ಭೋಗಗಳನ್ನ ಹೇಳಿದ್ನಲ್ಲ, ಅದು ಬೇಕು ಇದು ಬೇಕು ಅನ್ನೋ ಆಸೆಗಳು, ಆ ಆಸೆಗಳಿಂದ ನಮ್ಮ ಜ್ಞಾನ ಏನಿದೆ ಅದು ಮುಚ್ಚೋಗ್ಬಿಟ್ಟಿದೆ. ಈ ಆಸೆಗಳಿದೆಯಲ್ಲ, ಅದು ಮನಸ್ಸು, ಬುದ್ಧಿ, ಇಂದ್ರಿಯಗಳ ಮೂಲಕ ನಮ್ಮ ಜ್ಞಾನವನ್ನು ಆವರಿಸ್ಕೊಂಡ್ಬಿಟ್ಟು
ಜೀವಾತ್ಮನನ್ನು ಮೋಹಗೊಳಿಸುತ್ತೆ. ನಮಗೆ ಆಸೆ ಎಲ್ಲ ಬುದ್ಧಿ ಮನಸ್ಸು ಎಲ್ಲವೂ ಕೂಡ ಇಂದ್ರಿಯಗಳಿಗೆಲ್ಲನೂ ಆಸೆ. ಚಿನ್ನದ ಒಡವೆ ಹಾಕೋಬೇಕು ಆಸೆ, ಅದಕ್ಕಾಗಿ ಒಂದಿಷ್ಟು ನಾವು ಪ್ರಯತ್ನ ಮಾಡ್ತಕ್ಕಂಥದ್ದು, ಸಿಕ್ಕಲಿಲ್ಲ ಅಂದರೆ ಹತಾಶರಾಗ್ತಕ್ಕಂಥದ್ದು. ಅದಕ್ಕೆ ನಾವು ಹೀಗೆ ನಾವು ಈ ಥರ ಮಾಡೋದ್ರಿಂದ ನಮ್ಮ ಜ್ಞಾನ ಏನಾಗಿದೆ, ನಾವು ಅದನ್ನು ತೆಕ್ಕೊಳಕ್ಕಾಗ್ತಾ ಇಲ್ಲ, ಅದನ್ನು ಪಡ್ಕೊಳಕ್ಕಾಗ್ತಾ ಇಲ್ಲ. ಹಾಗಾಗಿ ನೀನೇನು ಮಾಡಬೇಕು ಅರ್ಜುನ, ಮೊದಲು ಇಂದ್ರಿಯಗಳನ್ನು ವಶ ಮಾಡಿಕೊಂಡು ಅದನ್ನು ಕಂಟ್ರೋಲಲ್ಲಿ ಇಟ್ಕೋ. ಇಂದ್ರಿಯಗಳನ್ನು, ಜ್ಞಾನ ವಿಜ್ಞಾನಗಳನ್ನು ನಾಶ ಮಾಡ್ತಕ್ಕಂತಹ ಈ ಆಸೆ ಅಂತಕ್ಕಂಥ ಪಾಪಿಯನ್ನು ಸಂಹಾರ ಮಾಡು ಅಂತ ಹೇಳ್ತಾ ಈ ಶ್ಲೋಕನ ಹೇಳ್ತಾನೆ. ಹೆಂಗೇನು ಹೇಳ್ತಾನೆ ಅಂದರೆ, ಈ ಶರೀರಕ್ಕಿಂತ ಇಂದ್ರಿಯಗಳನ್ನು ಹೆಚ್ಚಿನವು ಅಂದರೆ ಅಂದರೆ ಶ್ರೇಷ್ಠ, ಬಲಯುತ, ಸೂಕ್ಷ್ಮ ಯಾವುದು ಇಂದ್ರಿಯಗಳು. ಇಂದ್ರಿಯಗಳಿಗಿಂತ ಮನಸ್ಸು ಜಾಸ್ತಿ, ಮನಸ್ಸಿಗಿಂತ ಬುದ್ಧಿಗಿಂತ ಆತ್ಮವೇ ಹೆಚ್ಚಿನದು, ಶ್ರೇಷ್ಠವು ಅಂತ ಹೇಳ್ತಾನೆ. ಈಗಿಷ್ಟು ಕಥೆ ಹೇಳಿದಾಗ ಇದನ್ನು ಹೇಳ್ತಾನೆ. ಅಂದರೆ ಜಗತ್ತಿನಲ್ಲಿ ಇರ್ತಕ್ಕಂತಹ ವಿಷಯಗಳಿಗಿಂತ ಮನುಷ್ಯನ ಇಂದ್ರಿಯಗಳೇ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹೊರಗಿನ ವಿಷಯಗಳನ್ನು ಶಬ್ದ, ಸ್ಪರ್ಶ, ರಸ, ಗಂಧ, ರೂಪ ಈ ರೀತಿಯಾಗಿ ಅದರ ಮೂಲಕ ಗ್ರಹಿಸ್ತಕ್ಕಂತಹ ಶಬ್ದ ಕಿವಿ, ರಸ ನಾಲ್ಗೆ, ಗಂಧ ಮೂಗು, ರೂಪ ಕಣ್ಣು, ಹೀಗೆ ಮತ್ತು ಈ ಸ್ಪರ್ಶ ಚರ್ಮ, ಇವುಗಳನ್ನು ಈ ರೀತಿಯ ಜ್ಞಾನೇಂದ್ರಿಯಗಳು ಸರಿಯಾಗಿದ್ದರೆ ಹೊರಗಿನ ವಿಷಯಗಳು ಏನೂ ಮಾಡೋಕ್ಕಾಗಲ್ಲ. ಅಂದರೆ ನಮ್ಮ ಕಣ್ಣಿರುತ್ತಪ್ಪ, ಎಲ್ಲ ನೋಡೋದಲ್ಲ, ಕಣ್ಣಿಗೆ ಕಾಣಿಸೋದೆಲ್ಲ ನೋಡ್ತಾ ಇರ್ತೀವಲ್ಲ, ಅದನ್ನೆಲ್ಲ ನಾವು ತೊಗೋಬಾರ್ದು, ಇಂದ್ರಿಯಗಳ ಮೂಲಕ ಒಳಗಡೆ ತೊಗೋಬಾರ್ದು. ಕೆಟ್ಟದ್ದು ಕಾಣಿಸ್ತಿರುತ್ತೆ, ಏನೇನೋ ಆಸೆ ತೋರಿಸ್ತಕ್ಕಂಥದ್ದು ಕಾಣಿಸ್ತಾ ಇರುತ್ತೆ. ನೀವು ಮಕ್ಕಳ ಮಾರ್ಕೆಟ್ಗೆ ಹೋಗ್ತೀರಾ, ಹೊರಗಡೆ ಹೋದಾಗ ನಿಮಗೆ ಇಷ್ಟವಾಗಿರ್ತಕ್ಕಂಥ ವಸ್ತುಗಳು ಏನೇನೇನೇನೋ ಬಣ್ಣವಾಗಿ ಕಾಣಿಸ್ತಾ ಇರುತ್ತೆ. ಎಲ್ಲ ಬೇಕು ಅಂತ ಹಠ ಮಾಡ್ತೀರಾ. ಆ ಮಾಡೋ ಅಂಥ ಕೆಲಸ ಮಾಡಿದಾಗಲೇ ನಿಮ್ಮ ಒಳಗಡೆ ಇರ್ತಕ್ಕಂಥ ಜ್ಞಾನ ಏನು ಓದಬೇಕು ಅಂದರೆ ಯಾವ ನಿಮ್ಮ ಒಂದು ಇಂಟೆನ್ಷನ್ ಇರುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ನೀವು ಓದಬೇಕು, ನೀವು ಚೆನ್ನಾಗಿ ಪ್ರಾಪ್ತ ಮಾಡಿಕೊಳ್ಬೇಕು ಜ್ಞಾನ ಅಂತ ಇದ್ದರೆ ಈ ಬಾಹ್ಯ ಆಕರ್ಷಣೆಗಳೇನಿರುತ್ತೆ ನೋಡಿ, ಆ ಆಕರ್ಷಣೆಗಳಿಂದ ದೂರವಾಗಿರಬೇಕು. ಕಣ್ಣು ಏನು ನೋಡಬೇಕು, ಬರೀ ಒಳ್ಳೆಯದನ್ನೇ ನೋಡಬೇಕು ಹೊರತು ಬೇರೆದನ್ನು ನೋಡೋದನ್ನು ಮನಸ್ಸಿಗೆ ಗ್ರಹಿಸ್ಕೊಳ್ಬಾರ್ದು. ಯಾವುದೇ ಒಂದು ಕೆಟ್ಟದನ್ನೇ ಆಗಲಿ ಅಥವಾ ಆಕರ್ಷಣೆ ಇರೋದಾಗಲಿ ನಾವು ಅದನ್ನು ಗ್ರಹಿಸ್ಕೊಳ್ಬಾರ್ದು. ಅರ್ಥ ಮಾಡ್ಕೊಳ್ಳಿ ಮಕ್ಕಳ. ಮತ್ತು ಇನ್ನು ಕಿವಿ ಇದೆ, ಕಿವಿ ಏನಕ್ಕಿದೆ, ಒಳ್ಳೆಯದನ್ನು ಮಾತ್ರ ಕೇಳಿಸ್ಕೋಬೇಕು. ಅಲ್ಲಿ ಏನೇನೋ ಮಾತಾಡ್ತಿರ್ತಾರೆ, ಭಾಳಷ್ಟು ಗಾಸಿಪ್ಗಳು ಮಾತಾಡ್ತಿರ್ತಾರೆ, ಕೆಟ್ಟದನ್ನು ಮಾತಾಡ್ತಿರ್ತಾರೆ, ಹೊಗಳಿ ಏನೇನೇನೋ ಮಾತಾಡ್ತಿರ್ತಾರೆ. ಎಲ್ಲ ಸುಮ್ಮನೆ ಕೇಳಿ ಅಲ್ಲಿಂದ ಅಲ್ಲಿಗೆ ಬಿಟ್ಟು ಬಿಡಬೇಕು. ಬರೀ ಒಳ್ಳೆಯದನ್ನು ಮಾತ್ರ ಗ್ರಹಿಸ್ಕೊಳ್ತಾ ಇರಬೇಕು. ಹಾಗೆ ತಿನ್ನೋದಕ್ಕೆ ಏನು ನಿಮಗೆ ಹೊರಗಡೆ ಹೋದ ತಕ್ಷಣ ಪಿಜ್ಜಾ, ಬರ್ಗರು, ಅದು ಇದು ಮಣ್ಣು ಮಸಿ ಎಷ್ಟೊಂದು ಕಾಣಿಸ್ತಾ ಇರುತ್ತೆ, ನಿಮ್ಗೆ ಅವೆಲ್ಲ ಬೇಕು ಅನಿಸುತ್ತೆ. ಅದು ತಿಂದರೆ ನಿಮಗೆ ಜ್ಞಾನ ಸಿಗಲ್ಲ. ಯಾಕೆಂದರೆ ನಾನು ಹೇಳ್ದಂಗೆ ಯಾದೃಶಃ ಆಹಾರ ತಾದೃಶಃ ಮನಃ. ನಿಮ್ಮ ಮನಸ್ಥಿತಿ ಚೆನ್ನಾಗಿರಬೇಕು. ನೀವು ಚೆನ್ನಾಗಿ ಜ್ಞಾನವನ್ನು ಪಡೆದುಕೊಳ್ಬೇಕು. ಓದಬೇಕು ಅಂತಂದರೆ ಓದಿದ್ದನ್ನು ಅರ್ಥ ಮಾಡಿಕೊಂಡು ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು. ಒಳ್ಳೆ ಜ್ಞಾನವನ್ನು ಪಡೆದುಕೊಳ್ಳಬೇಕು ಅಂತಂದರೆ ಈ ಆಹಾರದ ವಿಷಯದಲ್ಲೂ ಕೂಡ ನಾವು ರುಚಿಗೆ ಬಂದಂಗೆ, ರುಚಿಗೆ ಹಿಡಿಸ್ದಂಗೆ ಮಾತ್ರ ತಿನ್ಕೊಳ್ಳೋದಲ್ಲ, ನಮ್ಮ ದೇಹಕ್ಕೆ ಒಗ್ಗುವಂತಹ ಒಳ್ಳೆಯ ಆಹಾರ ಪದಾರ್ಥಗಳನ್ನು ಮಾತ್ರ ನಾವು ಸೇವಿಸಬೇಕು. ಈ ರೀತಿಯಾಗಿ ನಾವು ನಮ್ಮ ಇಂದ್ರಿಯಗಳನ್ನು ನಿಗ್ರಹಿಸಿದರೆ ಆಗ ಏನು ಹೊರಗಡೆ ಕಾಣಿಸ್ತಿರ್ತಲ್ಲ ಯಾವುದು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಯ್ಯೋ ಪಾಪ ಮಗು, ಎಲ್ಲರೂ ಅದನ್ನು ಫಾಲೋ ಮಾಡ್ತಾರೆ, ಅದಕ್ಕೆ ಅವನು ಅದನ್ನು ಫಾಲೋ ಮಾಡ್ತಾನೆ. ತಪ್ಪದು. ಆ ವಿಷಯಗಳು ಏನೇ ಇದ್ದರೂ ಕೂಡ ನಮ್ಮ ಕಂಟ್ರೋಲ್ನಲ್ಲಿದ್ದರೆ ಇವ್ಯಾವುದೂ ಏನೂ ಮಾಡೋಕ್ಕಾಗಲ್ಲ. ಮನಸ್ಸು ವಿವೇಕಯುಕ್ತವಾಗಿದ್ದರೆ ಅದನ್ನು ಬುದ್ಧಿ ಅಂತ ಕರೀತಾರೆ. ಇಲ್ಲದ್ರೆ ಬುದ್ಧಿ ಸರಿ ಇಲ್ಲ ಅಂತ ಅಂದ್ಬಿಡ್ತಾರೆ. ಆಯಿತಾ? ಅಂದರೆ ವಿವೇಕ ಜ್ಞಾನವನ್ನು ಬೆಳೆಸ್ಕೊಳ್ಬೇಕು. ಬುದ್ಧಿ ಮನಸ್ಸಿಗಿಂತ ಶ್ರೇಷ್ಠವಾಗಿದೆ. ಬುದ್ಧಿಯ ಕಾರ್ಯನಿರ್ವಹಿಸೋಕ್ಕೆ ಒಂದು ಶಕ್ತಿ ಬೇಕಲ್ವಾ, ಅದನ್ನೇ ಆತ್ಮ ಅಂತಕ್ಕಂಥದ್ದು. ಹಾಗೆ ಆತ್ಮಶಕ್ತಿ ಇದೆಯಲ್ಲ, ಅದು ಎಲ್ಲ ಶಕ್ತಿಗಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅನ್ನೋದನ್ನು ಈ ಶ್ಲೋಕದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅಂದರೆ ನಮಗೆಲ್ಲರಿಗೂ ಹೇಳೋ ಅಂಥದ್ದನ್ನು
ಅರ್ಜುನನ ಮೂಲಕ ತಿಳಿಯಪಡಿಸ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಅಂದರೆ ಈ ರೀತಿ ಬುದ್ಧಿಗಿಂತ ಹೆಚ್ಚಿನದು ನಿನ್ನ ಆತ್ಮಪ್ಪ, ಅದನ್ನು ತಿಳಿದುಕೊಂಡು ಬುದ್ಧಿಯ ಮೂಲಕ ಮನಸ್ಸನ್ನು ವಶ ಮಾಡಿಕೋ. ನಿನ್ನ ಶಕ್ತಿಯನ್ನು ತಿಳಿದುಕೊಂಡು ಈ ರೀತಿಯಾಗಿರ್ತಕ್ಕಂಥ ಕಾಮರೂಪವಾಗಿರ್ತಕ್ಕಂಥ ಶತ್ರುವನ್ನು, ಕಾಮವೆಂಬ ಶತ್ರುವನ್ನು, ಅದನ್ನು ಕೆಟ್ಟದದು ಆ ಕಾಮ ಅಂತಕ್ಕಂಥ ಶತ್ರುವನ್ನು ನಾಶ ಮಾಡ್ಕೋ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಆ ವಿಷಯದ ಮೂಲಕ ಕರ್ಮಯೋಗ ಅಂತಕ್ಕಂತಹ 3ನೇ ಅಧ್ಯಾಯ ಮುಗಿಯುತ್ತೆ. ಈ ಶ್ಲೋಕವನ್ನು ನಾವು ಪ್ರತಿನಿತ್ಯ ಹೇಳ್ಕೊಂಡ್ರೆ ಖಂಡಿತವಾಗಲೂ ನಮಗೆ ಈ ಥರ ಹೊರಗಿನ ಆಸೆಗಳು, ಅಂದರೆ ವೈಭೋಗದ ಆಸೆಗಳು ಯಾವುದೂ ಕೂಡ ನಮ್ಮಲ್ಲಿ, ಕೆಟ್ಟ ಆಸೆಗಳು, ದುರಾಸೆಗಳು, ಶತ್ರುಗಳು, ಕಾಮಾದಿ ಶತ್ರುಗಳು ನಾಶ ಆಗುತ್ತೆ. ಮಕ್ಕಳ, ಇನ್ನೊಂದು ಸತಿ ಒಟ್ಟಿಗೆ ಎಲ್ಲ ಈ ಶ್ಲೋಕ ಹೇಳೋಣವಾ? ಇಂದ್ರಿಯಾಣಿ ಪರಾಣ್ಯಾಹುಃ ಇಂದ್ರಿಯೇಭ್ಯಃ ಪರಂ ಮನಃ ಮನಸಸ್ತು ಪರಾ ಬುದ್ಧಿಃ ಯೋ ಬುದ್ಧೇಃ ಪರತಸ್ತು ಸಹ. ಶುಭಮಸ್ತು.